ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ, ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ ಎಸ್.ಎಂ. ಕೃಷ್ಣ ಅವರು ಇವತ್ತು ನಿಧನರಾಗಿದ್ದಾರೆ. ಅವರು ಯಾವ ರೀತಿಯಾದಂತಹ ಒಂದು ಆಡಳಿತವನ್ನ ಕೊಟ್ಟಿದ್ರು, ಯಾವ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ರು, ಮತ್ತು ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾದವು ಮತ್ತು ಅವುಗಳನ್ನ ಹೇಗೆ ಅವರು ನಿವಾರಿಸಿದ್ರು, ಅದರ ಜೊತೆಗೆ ಅವರ ಆಡಳಿತ ವೈಖರಿ ಹೇಗಿತ್ತು, ಬಡವರ ಪರವಾಗಿರ್ಬೋದು ಅಥವಾ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದಕ್ಕೆ ಯಾವ್ಯಾವ ಯೋಜನೆಗಳನ್ನ ಅವರು ಜಾರಿಗೆ ತಂದಿದ್ರು, ಈ ಎಲ್ಲ ವಿಚಾರಗಳ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಬ್ಬರು ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಇದ್ದಾರೆ. ಮೊದಲನೇದಾಗಿ ಎಂ ಸಿದ್ದರಾಜು ಸರ್ ಅವರು, ನಿಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಬೆಳಗೂರು ಸಮೀವುಲ್ಲಾ ಸರ್ ಕೂಡ ಇದ್ದಾರೆ. ಸರ್, ನಿಮ್ಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ಕೃಷ್ಣ ಅವರ ಕಾಲದಲ್ಲಿ ಆಡಳಿತ ವೈಖರಿ ಹೇಗಿತ್ತು ಅಂತ ಹೇಳ್ಬೋದು ಸರ್? ಸಮೀವುಲ್ಲಾ ಸರ್, ಮೊದಲಿಗೆ ನೀವು. ಎಸ್.ಎಂ. ಕೃಷ್ಣ ಬೇಸಿಕಲಿ ಅವರೊಬ್ಬ ವಿಷನರಿ. ಯಾಕೆಂತಂದ್ರೆ ಅವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಇದ್ದಂತಹ ಅವ್ರ ಬಗ್ಗೆ ಇದ್ದಂತಹ ಊಹೆಗಳಿದ್ವಲ್ಲ, ಫಾರಿನ್ ನಲ್ಲಿ ಓದ್ಬಿಟ್ಟಿದ್ದಾರೆ, ಪೈ ಅವರು ಜನಸಾಮಾನ್ಯರ ಬೆರೆಯಲ್ಲ, ಈ ತರದ ಕೆಲವು ವಿಚಾರಗಳು ಚಾಲ್ತಿಯಲ್ಲಿ. ಯಾಕೆ ಅಂತಂದ್ರೆ ಅವ್ರು ಬಂದಂತಹ ಬ್ಯಾಕ್ ಗ್ರೌಂಡ್ ಆ ತರ ಇತ್ತು, ಅವರು ತೊಡುವ ಬಟ್ಟೆಗಳ ಆ ತರ ಇತ್ತು, ಅವರ ಶೈಲಿ ಆಗಿತ್ತು, ಅವರ ಓಡಾಡುವ ರೀತಿ ನೋಡಿದ್ರೆ ಅವರು ಮೇಲ್ಸ್ತರದ ರಾಜಕಾರಣಿಗಳ ರೀತಿನಲ್ಲಿ ಕಾಣ್ತಾ ಇದ್ರು. ಆದ್ರೆ ವಾಸ್ತವದಲ್ಲಿ ಅದಾಗಿರ್ಲಿಲ್ಲ. ಈಗ ನೀವು ಅವರ ಪ್ರೋಗ್ರಾಮ್ಸ್ ನೋಡಿ ನಿಮಗೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಉದಾಹರಣೆಗೆ ಅಕ್ಷರ ದಾಸೋಹ, ಅಂದ್ರೆ ಅನ್ನ ದಾಸೋಹ, ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ ಇದೆಯಲ್ಲ, ಅದು ಯಾರಿಗೆ ಹೊಳೆಯುತ್ತೆ ನೋಡಿ. ಈ ಭಾರತದಲ್ಲೇ ಮಾಡಲ್ ಪ್ರೋಗ್ರಾಮ್ ಅದ್ ಯಾರಿಗೂ ನೋಡಿ. ಈಗ ಅದಕ್ಕೊಂದು ಶಾಸ್ತ್ರೀಯವಾದ ಅಧ್ಯಯನ ಇರಬೇಕು. ಅಲ್ಲಿ ಎಷ್ಟು ಜನ ಮಕ್ಕಳು ಡ್ರಾಪ್ಔಟ್ ಆಗ್ತಿದ್ದಾರೆ, ಡ್ರಾಪ್ಔಟಿಗೆ ರೀಸನ್ ಹಚ್ವಾಗಿರುತ್ತೆ, ನೋಡ್ಕೊಳ್ಳೋರು ಇರಲ್ಲ, ಹಸ್ಕೊಂಡು ಸ್ಕೂಲಿಗೆ ಎಲ್ಲಿ ಬರ್ತಾವೋ, ಮತ್ತೆ ಅವ್ರ ತಂದೆ ತಾಯಿಗಳು ಕಳ್ಸೋ ರೀತಿನಲ್ಲೂ ಇರಲ್ಲ. ಇದು ಒಬ್ಬ ಮುಖ್ಯಮಂತ್ರಿಯ ಗ್ರಹಿಕೆ ಆದಾಗ ಆತ ಮೇಲ್ಸ್ತರದ ಮುಖ್ಯಮಂತ್ರಿ ಅಲ್ವೇ ಅಲ್ಲ. ಅದನ್ನ ಹಿಡಿದು ಅದಕ್ಕೆ ಸೊಲ್ಯೂಷನ್ ಏನು? ಮಧ್ಯಾಹ್ನದ ಊಟವನ್ನು ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡೋದು, ಮತ್ತೆ ಮಧ್ಯಾಹ್ನದೊತ್ತು ಊಟನೇ ಇರ್ತಿರ್ಲಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಮಾತ್ರ ಅಲ್ಲ, ಅವರು ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ಒಂದು ನಾಡಿನ ಬಡ ಜನರಿಗೆ ಒಂದು ಸಹಾಯವನ್ನು ಮಾಡಿದ್ರು ಅಂತ ಹೇಳ್ತಾ ಇದ್ರು. ಅದನ್ನೇ ಆ ಮಕ್ಕಳು ಅವ್ರು ಕೊಡ್ತಿರೋ ಪ್ರೋಗ್ರಾಮ್ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ರಾಜ್ಯಗಳು ಅದನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ದೊಡ್ಡ ಕಾರ್ಯಕ್ರಮ ಆಯ್ತದು. ಅಂದ್ರೆ ಮಕ್ಕಳಿಗೆ ಪೌಷ್ಟಿಕಾಂಶ ಕೊಟ್ಟಂಗೂ ಆಗ್ಬೇಕು, ಊಟದ ಕಾರಣಕ್ಕೆ ಮಕ್ಕಳು ಶಾಲೆಗೆ, ಅವ್ರ ಪೇರೆಂಟ್ಸು ಊಟ ಸಿಗುತ್ತೆ ಹೋಗ್ಲಿ ಅಂತ. ಯಾಕೆಂದ್ರೆ ಇಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ಹೊಲ ಗದ್ದೆಗಳಲ್ಲಿ ಕೂಲಿಗೆ, ಮನೆಯಲ್ಲಿ ಹಂಗೆ ಬಿಟ್ಟ ಅಂದ್ರೆ ಹುಡುಗರು ಪೋಲಿಗಳಾಗ್ತವೆ. ಆದ್ರಿಂದ ಇದು ಯಾರಿಗೂ ಹೊಳೆಯುತ್ತೆ ಅಂತಂದ್ರೆ ರೂಟ್ ಲೆವೆಲ್ ಅಲ್ಲಿ ಬದುಕುಗಳು ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದವರಿಗೆ, ಹಸಿವು ಏನು ಅಂತ ಅರ್ಥ ಮಾಡ್ಕೊಂಡಿದ್ದವರಿಗೆ ಹೊಳೆಯುವಂತ ಕಾರ್ಯಕ್ರಮ. ಅಂದ್ರೆ ಅದು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಇಡೀ ದೇಶದಲ್ಲೇ ಯೂನಿಕ್ ಅನ್ಸುವಂತಹ ಕಾರ್ಯಕ್ರಮವನ್ನು ಕೊಟ್ಟು ಬೇರೆ ರಾಜ್ಯಗಳು ಅದನ್ನ ಫಾಲೋ ಅಪ್ ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟವರು ಎಸ್.ಎಂ. ಕೃಷ್ಣ. ಇದು ಲ್ಯಾಂಡ್ ಮಾರ್ಕ್ ಪ್ರೋಗ್ರಾಮ್. ಇಂಥವು ಯಶಸ್ವಿನಿ. ಈಗ ಶ್ರೀಮಂತರು ಬಿಟ್ಟು ಬಡವರು, ರೈತರು, ಅದರಲ್ಲೂ ಅವರು ಖಾಸಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಳಕ್ಕೆ ಎಲ್ಲ ಆಗುತ್ತೆ. ಹಾಗಲ್ಲ, ಯಶಸ್ವಿನಿ ಕಾರ್ಡ್ ನೀವು ಮಾಡಿಸೋದ್ರ ಮೂಲಕ ಈಗ ಕ್ಯಾನ್ಸರ್ ಅಥವಾ ಮತ್ತೊಂದು ಇನ್ನೊಂದು ಇಂಥ ಏನೇ ಸಮಸ್ಯೆಗಳಿದ್ದು ಎಷ್ಟು ಅನುಕೂಲ ಆಯ್ತು. ಬಹಳ ಹೆಲ್ಪ್ ಆಯ್ತು. ತುಂಬಾ ಜನ ಕ್ಯೂರ್ ಆದ್ರು, ತುಂಬಾ ಜನಕ್ಕೆ ಧೈರ್ಯ ಬಂತು. ಒಂದ್ ವೇಳೆ ಆರೋಗ್ಯ ಕೆಟ್ಟರೆ ಧೂಳುಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೊಲ ಗದ್ದೆಗಳಲ್ಲಿ ಮತ್ತು ಮಿಡ್ ಡೇ ಮೀಲ್ಸ್ ಬಹಳ ಜನರಿಗೆ ಉಪಯೋಗ ಆದಂತಹ ಒಂದು ಯೋಜನೆಗಳು ಅಂತ ಹೇಳ್ಬೋದು. ಸರ್, ಇದನ್ನ ನೋಡೋದಾದ್ರೆ ನೀವು ಯಾವ ರೀತಿಯಾಗಿ ವಿಶ್ಲೇಷಣೆಯನ್ನ ಮಾಡ್ತೀರಿ? ಯಾಕಂತ ಹೇಳಿದ್ರೆ ನೀವು ಕೂಡ ಅವಾಗ ಪತ್ರಕರ್ತರಾಗಿದ್ದೀರಿ, ಹಿರಿಯರಾಗಿದ್ದೀರಿ. ಯಾವ ರೀತಿಯಾಗಿತ್ತು ಅವರ ಆಡಳಿತ? ಅವರ ಆಡಳಿತ ನಾನು ಕಂಡಂತೆ ದೇವರಾಜು ಅರಸು ಮತ್ತೆ ವೀರೇಂದ್ರ ಪಾಟೀಲರ ಎರಡನೇ ಇನ್ನಿಂಗ್ಸ್, ನಾನು ಮೊದಲನೇ ಇನ್ನಿಂಗ್ಸ್ ನೋಡಿಲ್ಲ. ಆ 89ರಲ್ಲಿ ಏನು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಅವ್ರ ಒಡನಾಟ ನನಗೂ ಹತ್ರದಲ್ಲಿತ್ತು. ನಾನು ದೇವರಾಜು ಅರಸು ಅವರ ಆಡಳಿತವನ್ನು ಆದಷ್ಟು ಕಂಡಿದ್ದೇನೆ. ಆ ಸಾಲಿನಲ್ಲಿ ಜನಪರ ಆಡಳಿತ ಏನು ಕೊಡ್ಬೋದು, ಒಬ್ಬ ಸಾಮಾನ್ಯ ಮನುಷ್ಯನ ನಾಡಿ ಬಿಡಿತ, ಅವನ ಕಷ್ಟ ಕಾರ್ಪಣ್ಯಗಳನ್ನ ಯಾವ ರೀತಿ ಒಬ್ಬ ರಾಜ, ಒಂದು ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡು ಸ್ಪಂದಿಸ್ಬೋದು. ಇವತ್ತಿಗೂ ಬಹುಶಃ ಆ ಬೆಸ್ಟ್ ಮುಖ್ಯಮಂತ್ರಿಗಳ ಸಾಲಲ್ಲಿ ನಿಲ್ಲೋ 3 ಜನರಲ್ಲಿ ದೇವರಾಜು ಅರಸು, ವೀರೇಂದ್ರ ಪಾಟೀಲ್, ನಂತರ ಬರೋದೇ ಇವರು ಎಸ್.ಎಂ. ಕೃಷ್ಣ ಅವರು.
ಎಂ ಕೃಷ್ಣ ಅವ್ರದ್ದು ಆಡಳಿತ ಶೈಲಿ ಹೇಗೆ ಅಂತ ಹೇಳಿದ್ರೆ ಬಸ್ಸು, ಯಾವುದೇ ಸಮಸ್ಯೆ ಆಗ್ಲಿ ಆ ಸಮಸ್ಯೆ ಇದ್ದವರನ್ನೇ ನೇರಾಗಿ ಇಟ್ಕೊಂಡು ಅವರಿಬ್ಬರಲ್ಲೇ ಒಂದು ಒಮ್ಮತ ಅವರೇ ಬರ್ಬಿಡ್ಬೇಕು, ಆ ರೀತಿ ಆದಂತ ಒಂದು ಇದು. ಈಗ ನಿಮಗೆ ಚಾಣಕ್ಯ ಅಂತಿರೋ, ನೀವು ಬೀರ್ಬಲ್ ಅಂತಿರೋ, ಅಥವಾ ಒಂದು ಒಬ್ಬ ಮೇಧಾವಿ ಒಬ್ಬ ಮಂತ್ರಿಯಾಗಿ ಒಂದು ಸಮೀವುಲ್ ಅವ್ರು ಮೆನ್ಷನ್ ಮಾಡದಂಗೆ ಅವ್ರಿಗೆ ಯಾಕೆ ನಾಡಿ ಮಿಡಿತ ಗೊತ್ತಿತ್ತು ಅಂದ್ರೆ, ಅವರ ತಂದೆ ಮಲ್ಲಯ್ಯನವರು ಆವಾಗ ಮೈಸೂರು ರಾಜ ಸಂಸ್ಥಾನದಲ್ಲಿ MRA ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ ಮೆಂಬರ್ ಆಗ್ತಾ ಇದ್ರು. ಅದಕ್ಕೆ ಮಲ್ಲಯ್ಯನವರು ಸಹ ಮೆಂಬರ್. ಹಾಗಾಗಿ ಅವರಿಗೆ ಈ ಜನರ ಜನರ ನಡುವೆ ಇದ್ದು, ಅವರು ಶ್ರೀಮಂತಿಕೆ ಇದ್ರು, ಅಫ್ಲುಯೆಂಟ್ ಕ್ಲಾಸ್ ಇದ್ರು, ಇವರು ವಿದೇಶದಲ್ಲಿ ಓದ್ ಬಂದ್ರು, ಅವರಿಗೆ ಅದ್ ಯಾವ್ದನ್ನು ಅವ್ರು ತಲೆಯಲ್ಲಿ ಇಟ್ಕೊಂಡಿರ್ಲಿಲ್ಲ. ಜನರಿಗೆ ಏನಾದ್ರು, ಆಮೇಲೆ ಆಫೀಸರ್ಸ್ ಮೇಲೆ ಇಡ್ತಾ ಇದೆಯಲ್ಲ, ತನ್ನ ಮಂತ್ರಿ ಮಂಡಲದವ್ರಿಗೂ ಅಷ್ಟೇನೆ ಅವ್ರು ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಷ್ಟೇ ಕೂಡ ಅವ್ರ ಮೇಲೆ ಗೌರವ, ಭಯ ಇರ್ತಾ ಇತ್ತು. ಒಂದು ಸದ್ದ ಉದಾಹರಣೆ ಅಂದ್ರೆ, ಈ ನಫೀಸಾ ಫಜಲ್ ಅಂತೂ ಒಬ್ರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೆಲ್ತ್, ಅಂದ್ರೆ ಅವರು ಯುನಾನಿ ಆಯುರ್ವೇದ ಏನೋ ಅವ್ರಿಗೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಡಾಕ್ಟರ್ ಮಲ್ಕಾರ್ ರೆಡ್ಡಿ ಕ್ಯಾಬಿನೆಟ್ ಮಿನಿಸ್ಟ್ರು. ನಫೀಸಾ ಫಜಲ್ ಅವ್ರು ಹೋಗಿ ಅವ್ರ ಹತ್ರ ಜಗಳ ಆಡ್ಬಿಟ್ಟಿದ್ದಾರೆ. ಆಗ ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಆಗಿದಾಗ ಅವ್ರು ಹತ್ಕೊಂಡು ಮತ್ತೆ ಬೇಜಾರು ಮಾಡ್ಕೊಂಡು ಮಲ್ಕಾರ್ ರೆಡ್ಡಿ ಅವರು CM ಹತ್ರ ಘಟನೆ ಹೇಳ್ಕೊಂಡಾಗ ನೀವು ಹೋಗಿ ಅಂತ ಕಳಿಸಿದ್ದಾರೆ. ರಾತ್ರಿ 10:30 ನಂಗೆ ಫೋನ್ ಮಾಡ್ತಾರೆ, 10:45ಗೆ. ನಫೀಸಾ ಫಜಲ್ ಅವರು ನಮ್ಮ ದಿನೇಶ್ ಅವರ ಕೋಆರ್ಡಿನೇಟರ್ ಇದ್ರು, ಮೀಡಿಯಾ ಕೋಆರ್ಡಿನೇಟರ್, ಸಾಹೇಬ್ರು ಹೇಳಿದ್ದಾರೆ ಅವ್ರು ನಫೀಸಾ ಫಜಲ್ ಮಿನಿಸ್ಟರ್ ಡ್ರಾಪ್ ಮಾಡ್ತಾರೆ ಅಂತ, ಒಂದು ಸುದ್ದಿ ಹಾಕ್ಬೇಕಂತೆ ಅಂತ. ಏನಪ್ಪಾ ಹಿಂಗೆ ಹೇಳ್ತೀಯಾ? ಇಲ್ಲ ಅವರೇ ಹೇಳಿದ್ದು, ಮಾತಾಡ್ತಾರೆ ನಿನ್ನ ಹತ್ರ ಅಂದ್ರು. ಆಮೇಲೆ ಸಾಹೇಬ್ರು ಫೋನ್ ಮಾಡಿ, ಸಿದ್ದರಾಜ್, ವಾಟ್ ದಿನೇಶ್ ಶೆಟ್ಟಿ ಇಸ್ ರೈಟ್, ಯು ಶುಡ್ ಕ್ಯಾರಿ ಇಟ್ ಪ್ಲೀಸ್ ಅಂತ ಅಂದ್ರು. ನಾನು ಹಾಕಿದೆ. ನೆಕ್ಸ್ಟ್ ದಿವಸ MO ಗಲಾಟೆ ಮಾಡಿ ಅವ್ರು ಕೇಳಿದ್ದಾರೆ, ಇಲ್ಲ ನಾನು ಹೇಳಿಲ್ಲ ಅಂದ್ರಂತೆ. ಪ್ರೆಸ್ ಕಾನ್ಫರೆನ್ಸ್ ಕರೆದಾರೆ. ಆ ಪ್ರೆಸ್ ಕಾನ್ಫರೆನ್ಸ್ ನಾನು ಹೋಗಿದ್ದೀನಿ. ವಾಚಾ ಘೋಷ್ ಅವರು ನಾನು ಬೈತಾ ಇದ್ದಾರೆ, ನೀನಿಂದ ಜರ್ನಲಿಸ್ಟು ಸುಳ್ಳು ಸುದ್ದಿ ಆಗ್ತೀಯ ಅಂತ ಹೇಳಿ. ನಾನು ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಆಮೇಲೆ ಅವರಿಬ್ರು ಕಾಂಪ್ರಮೈಸ್ ತರ ಆಗಿ ಗಲಾಟೆ ಮಾಡ್ಕೊಳ್ಳದೆ ಬದುಕ್ತಾರೆ. ಅದೇ ರೀತಿ ಆಫೀಸರ್ಸು ಅಷ್ಟೇನೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಬೆನ್ನು ತಟ್ತಾ ಇದ್ರು. ಅಕಸ್ಮಾತ್ ಏನಾದ್ರು ವ್ಯತ್ಯಾಸ ಆದ್ರೆ ಅವರೊಬ್ಬರನ್ನೇ ಕರೆದು ಹೇಳ್ತಾ ಇದ್ರು, ದಿಸ್ ಈಸ್ ಬ್ಯಾಡ್, ಐ ಡೋಂಟ್ ಟಾಲರೇಟ್ ಅಂತ. ಆ ರೀತಿಯಾದ ಒಂದು ಅಧಿಕಾರಶಾಹಿನ ತಮ್ಮ ಹಿಡಿತದಲ್ಲೂ ಇಟ್ಕೊಂಡಿದ್ರು, ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ರು, ಅವ್ರ ಮೇಲೆ ಆತ್ಮವಿಶ್ವಾಸ ಬರಬೇಕು ಅನ್ನೋ ರೀತಿ ನಡ್ಕೊಂಡಿದ್ರು. ಹಾಗಾಗಿ ಅಧಿಕಾರಿಗಳಿಂದ ಕೆಲಸವನ್ನ ತೆಗೆಸ್ತಿದ್ರು ಅಂತ, ಅಧಿಕಾರಿಗಳ ಮೇಲೆ ಹಿಡಿತವನ್ನ ಇಟ್ಕೊಂಡಿದ್ರು ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಇಲ್ಲ ಅಂದ್ರೆ ಅಂತ ಒಂದು ಅಡ್ಮಿನಿಸ್ಟ್ರೇಷನ್, ಅನಿಲ್ ಬಾಸೂರ್ ಅವರೇ, ಈ ಕರ್ನಾಟಕದಲ್ಲಿ 88ರಲ್ಲಿ ಜನತಾದಳ ಸರ್ಕಾರದಲ್ಲಿ ತೀವ್ರವಾದ ಭಿನ್ನಮತ, 89ರಿಂದ 94ರವರೆಗೂ, 90ರಿಂದ 11 ತಿಂಗಳು ವೀರೇಂದ್ರ ಪಟೇಲ್ ಬಿಟ್ಬಿಟ್ರೆ 90ರಿಂದ 94 ಜನ ಕಾಂಗ್ರೆಸ್ ಅಲ್ಲಿ ಭಿನ್ನಮತ. ನಂತರ ಜನತಾ JDU ಎಲ್ಲ ಆದ ಅವ್ರದ್ದು ಭಿನ್ನಮತ. ಈ ಭಿನ್ನಮತನ ನಾನು ಮತ್ತೆ ಇವರು ಸಮೀವುಲ್ಲಾ ನೋಡಿ ನಿದ್ರೆ ಇಲ್ಲ, ಬೆಳಿಗ್ಗೆ ಎದ್ದು ರಾತ್ರಿ ತನಕ ಕೆಲಸ ನಮಗೆ. ಆದ್ರೆ 99ರಿಂದ 2004 ತನಕ ರಾಜ್ಯದಲ್ಲಿ ಒಂದು ಪೀಸ್ಫುಲ್ ಅಟ್ಮಾಸ್ಫಿಯರ್, ಒಳ್ಳೆ ಆಡಳಿತ, ಸ್ಥಿರವಾದ ಸರ್ಕಾರ, ಜರ್ನಲಿಸ್ಟ್ಗಳಿಗೂ ನೆಮ್ಮದಿಯಾಗಿ ಬೆಳಿಗ್ಗೆ ಹೋಗಿ ವರದಿ ಮಾಡಿ ನಿದ್ದೆ ಮಾಡಿ ಸಂಜೆ ಬಂದು ನಿದ್ದೆ ಮಾಡುವಂತ ಒಂದು ವಾತಾವರಣ. ಅವ್ರೇನಂದ್ರೆ ಆ ಎಲೆಕ್ಷನ್ ಅನ್ನ ಒಂದು 6 ತಿಂಗಳು ಪ್ರೀಪೋನ್ ಮಾಡ್ಕೊಡದೆ ಹೋಗಿದ್ರೆ ಆ ಬರಗಾಲದಲ್ಲಿ, ಬಹುಶಃ ಎಂ ಕೃಷ್ಣ ಮತ್ತೆ ಅಧಿಕಾರಿ ಬರ್ತಿದ್ರು ಎಂ ಕೃಷ್ಣ. ಅದೇ ಸಮೀವುಲ್ಲಾ ಸರ್ ಏನ್ ಹೇಳ್ತಿರೋದು, ಅವರು ಇಲೆಕ್ಷನ್ಗೆ ಮುಂಚಿತವಾಗಿ ಯಾಕೆ ಹೋದ್ರು ಅಂತ ಹೇಳಿ ಸಮೀವುಲ್ಲಾ ಸರ್? ಎಲ್ಲೋ ಇಲೆಕ್ಷನ್ಗೆ ಅಂದ್ರೆ ಅವರ ಅಧಿಕಾರ ಮುಗಿಯೋದಕ್ಕಿಂತ ಮುಂಚಿತವಾಗಿನೇ ಅವರು ಚುನಾವಣೆ ಘೋಷಣೆ ಮಾಡಿದಂತದ್ದು ಅಥವಾ ಚುನಾವಣೆಗೆ ಹೋಗಿದ್ದಂಥದ್ದು ಅವರಿಗೆ ಹಿನ್ನಡೆ ಆಗೋದಕ್ಕೆ ಕಾರಣ ಆಯ್ತಾ? ಅದು ರಾಂಗ್ ಅಡ್ವೈಸ್. ಮತ್ತೆ ಆ ಸಂದರ್ಭ ಸರಿ ಇರ್ಲಿಲ್ಲ. ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಅಪಹರಣ ಮಾಡಿದ ರೀತಿ, ಮತ್ತೆ ಅದು ಎಬ್ಬಿಸಿದ ಕೋಲಾಹಲ, ಆಮೇಲೆ ಬರಗಾಲ, ಮಳೆ ಹೊರಟೋಯ್ತು. ಅಂತ ಸಂದರ್ಭದಲ್ಲಿ ಅವ್ರು ತುಂಬಾ ಬುದ್ಧಿವಂತರು ಆಗಿದ್ರು, ಸ್ವಂತ ಡಿಸಿಷನ್ಸ್ಗಳು ಚೆನ್ನಾಗಿ ತಗೋತಿದ್ರು. ಆದ್ರೆ ಅಲ್ಲಿ ಎಡವಿದ್ರು. ಮತ್ತೆ ಅವರಿಗೆ ಅಡ್ವೈಸ್ ಕೊಟ್ಟವರು ಕೂಡ ರಾಂಗ್ ಅಡ್ವೈಸ್ ಕೊಟ್ರು. ಲೋಕಸಭಾ ಎಲೆಕ್ಷನ್ ಬರ್ತಿತ್ತು, ಲೋಕಸಭಾ ಎಲೆಕ್ಷನ್ ಜೊತೆಗೇನೆ ವಿಧಾನಸಭಾ ಎಲೆಕ್ಷನ್ ಮಾಡಿಬಿಟ್ರೆ ನಮ್ಮ ಪರವಾಗಿ ಒಪಿನಿಯನ್ ಬಿಲ್ಡಪ್ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಇತ್ತು. ಆ ಲೆಕ್ಕಾಚಾರ ಉಲ್ಟಾ ಹೊಡಿತು. ಹೀಗಾಗಿ ಸಿದ್ದರಾಜ್ ಅವರು ಹೇಳಿದ ಹಾಗೆ ಆ ಡಿಸಿಷನ್ ತಗೊಳ್ದೆ ಹೋಗಿದ್ರೆ, 6 ತಿಂಗಳಾದ ನಂತರ ಎಲೆಕ್ಷನ್ ಏನಾದ್ರು ಆಗಿದ್ರೆ ಅಲ್ಲಿ ಎಂ ಕೃಷ್ಣ ಅವರು ಮತ್ತೊಂದು ರೀತಿಯಲ್ಲಿ ಮತ್ತೆ ಅವರ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಿತ್ತು. ಅವರು ಒಂಥರ ನೀವು ಕಲ್ಪಿಸ್ಕೊಳಕ್ ಆಗಲ್ಲ, ಒಬ್ಬ ಮುಖ್ಯಮಂತ್ರಿ ಹೀಗಿರ್ತಿದ್ರ ಅಂತ ನೋಡಿದ್ರೆ ಟಿಪ್ ಟಾಪು ಎಲ್ಲಾ ಸರಿ ಆದ್ರೆ ಅವರಂತಹ ಸಜ್ಜನ ಮಂತ್ರಿ ಮುಖ್ಯಮಂತ್ರಿ ನಾನು ನೋಡೇ ಇಲ್ಲ. ಈಗ ಜರ್ನಲಿಸ್ಟ್ ಗಳಿಗೆ ಊಟಕ್ಕೆ ಕರಿಬೇಕಾದ್ರೆ ಅವರೇ ಫೋನ್ ತಗೊಳ್ಳೋರು. ಫೋನ್ ತಗೊಂಡು ಸಂಬಂಧಪಟ್ಟ ಜರ್ನಲಿಸ್ಟ್ ಫೋನ್ ಮಾಡಿ ಏನಪ್ಪ ಮಾಡ್ತಿದ್ದೀರಾ,
ಚೆನ್ನಾಗಿದ್ದೀರಾ? ನಾನು ಎಸ್.ಎಂ. ಕೃಷ್ಣ ಮಾತಾಡ್ತಿರೋದು. ಸರಿ, ಮಧ್ಯಾಹ್ನ ಸಂಜೆ ಬಿಡುವು ಮಾಡ್ಕೊಂಡು ಊಟಕ್ಕೆ ಬನ್ನಿ, ಮಿಸ್ ಮಾಡಬೇಡಿ, ಇವೆಲ್ಲ ಇರ್ತವೆ, ಯಾವಾಗ್ಲಾರು ಒಟ್ಟಿಗೆ ಒಂದ್ಸರಿ ಸೇರೋಣ ಅಂತ ಕರೆಯೋರು ಊಟಕ್ಕೆ. ಅವರೇ ಫೋನ್ ಮಾಡಿ, ಅವರೇ ಮೊಬೈಲ್ ಅಲ್ಲಿ ಈ ತರ ರಿಂಗ್ ಮಾಡೋರು. ಅಷ್ಟೊಂದು Okay. ಸಜ್ಜನಿಕೆ ಇರುವಂತ ಮನುಷ್ಯ. ಈಗ ಎಲ್ಲೆಲ್ಲೋ ಈಗ ನೋಡಿ, ಈ ತರ ಪ್ರೆಸ್ ಕಾನ್ಫರೆನ್ಸ್ ಬ್ರೀಫಿಂಗ್ ಅಲ್ಲಿ ಟೀ ಕುಡಿತಿದ್ರು ಅಂತ ತಿಳ್ಕೊಳ್ಳಿ. ಒಂದ್ ತೊಟ್ಟು ಏನಾದ್ರು ಟೇಬಲ್ ಮೇಲೆ ಆ ಟೀದು ಅಥವಾ ಊಟ ಮಾಡ್ಬೇಕಾದ್ರೆ ಅಗಳೇನಾದ್ರು ಬಿದ್ದರೆ ಆ ಪೇಪರ್ ತೆಗೆದು ಆ ಟೀನ ಒರೆಸಿ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲೇ ಮಾತಾಡ್ತಾ ಟೀನ ಒರೆಸಿ, ನೀರ್ ಹಾಕಿ ಅದನ್ನ ಒರೆಸಿ ಆ ಪೇಪರ್ ಅನ್ನ ತೆಗೆದು ಜೇಬಲ್ಲಿ ಇಟ್ಕೊಂಡು ಸೀದಾ ಹೋಗಿ ಡಸ್ಟ್ಬಿನ್ ಗೆ ಹಾಕಿ ಮುಂದಕ್ಕೆ ಹೋಗಿ. ವಿಧಾನಸೌಧ ಅವರ ಶಿಸ್ತು ಎಲ್ಲಾ ಕಡೆನೂ ಕಂಡು ಬರ್ತಾ ಇತ್ತು ಅಂತ ಹೇಳ್ತೀರಾ? ವಿಧಾನಸೌಧದಲ್ಲಿ ಎಲ್ಲಾ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ, ವಿಧಾನಸೌಧದಲ್ಲಿ ಕಾರಿಡಾರ್ ಅಲ್ಲಿ ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಪಬ್ಲಿಕ್ ಏನೋ ಪೇಪರ್ ಈ ಪರೋ ಹೋಗಿ ಎಷ್ಟಿರ್ತದೆ, ಅದೇನಾರು ಅವ್ರ ಕಣ್ಣಿಗೆ ಬಿದ್ದರೆ ಹೋಗಿ ಬಗ್ಗಿ ಅದನ್ನ ತಗೊಂಡು ಜೇಬಲ್ಲಿ ಇಟ್ಕೊಂಡು ಮುಂದೆಲ್ಲೋ ಡಸ್ಟ್ಬಿನ್ ಇರುತ್ತಲ್ವಾ, ಡಸ್ಟ್ಬಿನ್ಗೆ ಹಾಕ್ಬಿಡು. ಅಂತಹ ಮನುಷ್ಯನ ಇಲ್ಲಿ ನೋಡಿ, ಎಂತ ವಿಷನರಿ ಅಂತಂದ್ರೆ ಇಡೀ ಇಂಡಿಯಾಗೆ ಕೆಲವು ಪ್ರೋಗ್ರಾಮ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ನಾನು ಆವಾಗ್ಲೇ ಹೇಳಿದ್ನಲ್ಲ, ಯಶಸ್ವಿನಿ, ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಬೇರೆ ಬೇರೆ ರಾಜ್ಯಗಳು ಅದನ್ನ ಫಾಲೋ ಮಾಡಿದ್ರು. ಇಡೀ ಇಂಡಿಯಾದ ಒಂದು ದೊಡ್ಡ ಪ್ರೋಗ್ರಾಮ್ ಅಕ್ಷರ ದಾಸೋಹ, ಅದೇ ಮಧ್ಯಾಹ್ನದ ಬಿಸಿ, ಇಡೀ ಇಂಡಿಯಾದಲ್ಲಿ ದೊಡ್ಡ ಪ್ರೋಗ್ರಾಮ್ ಆಯ್ತು. ಈಗ IT ಸಿಟಿ ಬೆಂಗಳೂರನ್ನ ಮಾಡಿದ್ರು, ಮಾಹಿತಿ ತಂತ್ರಜ್ಞಾನ. ನೀವು ಕಲ್ಪಿಸ್ಕೊಳಕ್ ಸಾಧ್ಯ ಇತ್ತಾ IT ಸಿಟಿನ ಈ ತರ ಮಾಡಬಹುದು ಅಂತ? ಯಾವ ರಾಜ್ಯನ ಯಾರಾದ್ರೂ ಒಬ್ರು ಇಡೀ ದೇಶದಲ್ಲಿ ಒಬ್ರು ಕಲ್ಪಿಸ್ಕೋಬಹುದಾಗಿತ್ತಾನೆ? ಪವರ್ ಅಲ್ಲಿ ಇದ್ದವರು, ಚಿಕ್ಕ ಬಟ್ಟೆ ಎಕ್ಸ್ಪರ್ಟ್ಸ್ ಗಳಿದ್ರು ತಾನೆ, ಮಾಡ್ಲಿಲ್ಲ. ಅವ್ರು ಅದನ್ನ ಕಲ್ಪಿಸ್ಕೊಂಡು, ಅವ್ರು ಅದನ್ನ ಊಹಿಸ್ಕೊಂಡು, ಅವ್ರು ಅದನ್ನ ಕಾರ್ಯಗತ ಮಾಡಿದ್ದು ಕೆಲಸ ಇದೆಯಲ್ಲ, ಅದು ದಶಕಗಳ ಕಾಲ ಅವರ ಹೆಸರನ್ನ ಚಿರಸ್ಥಾಯಿಗೊಳಿಸುವಂತ ಕಾರ್ಯಕ್ರಮ. ಇಡೀ ಇಂಡಿಯಾದಲ್ಲಿ ಟ್ರೆಂಡ್ ಸೆಟ್ಟಿಂಗ್ ಅದು. ಈಗೇನೋ IT ಮಾಹಿತಿ ತಂತ್ರಜ್ಞಾನ ಸಿಲಿಕಾನ್ ಸಿಟಿ ಬೆಂಗಳೂರು, ಎಸ್.ಎಂ. ಕೃಷ್ಣ ಅಂತ, ಈಗ ಪಕ್ಕದಲ್ಲಿ ಆಂಧ್ರನು ಅದನ್ನ ಫಾಲೋ ಮಾಡ್ತು, ಕೇರಳ ಅದನ್ನ ಫಾಲೋ ಮಾಡ್ತು, UP ಅದನ್ನ ಫಾಲೋ ಅಂದ್ರೆ ಇಡೀ ರಾಜ್ಯಗಳು ಅಂಥದ್ದೊಂದು ಟ್ರೆಂಡ್ ನ ಫಾಲೋ ಮಾಡಿದ್ವು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ, ಅಲ್ಲಿವರೆಗೆ ಇದ್ದಿದ್ದು ಏನೋ ಎಕ್ಸೈಸ್ ಮಾಫಿಯಾ ಅಥವಾ ಎಕ್ಸೈಸ್ ಲಾಬಿ, ಈ ತರದ ಲಾಬಿ. ಎಸ್.ಎಂ. ಕೃಷ್ಣ ಬಂದ ನಂತರ ಲಾಬಿನೇ ಉಲ್ಟಾ ಪಲ್ಟಾ ಆಯ್ತು. ಒಂದ್ ಕಾಲಕ್ಕೆ ಎಕ್ಸೈಸ್ ಲಾಬಿ ಇಡೀ ಕರ್ನಾಟಕದ ರಾಜಕಾರಣವನ್ನ ಹೋಲ್ಡ್ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ, ಚುನಾವಣೆ ಫಂಡಿಂಗ್ ಮಾಡ್ತಾರೆ ಅಂತ ಆರೋಪ. ಎಸ್.ಎಂ. ಕೃಷ್ಣ ಕಾಲದಲ್ಲಿ ಆತರ ಇಲ್ಲ, ಅವ್ರು ಅದನ್ನ ಉಲ್ಟಾ ಪಲ್ಟಾ ಮಾಡಿದ್ರು. ಆ ಲಾಬಿಗಳೇ ಚೇಂಜ್ ಆದವು. ಬೆಂಗಳೂರಿನ ಭೂಮಿ ಬೆಲೆ ಗಗನಕ್ಕೆ ಹೋಯ್ತು. ಇಲ್ಲಿ ಉದ್ಯೋಗಗಳ ಸೃಷ್ಟಿ, ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಗಳು ಸಿಕ್ಕಿದ್ದು, ಜೊತೆಗೆ ಉದ್ಯೋಗಗಳ ಸೃಷ್ಟಿ ಇದೆಯಲ್ಲ. ಇಲ್ಲಿ ಒಂದು ಕಂಪನಿ ಬಂದ್ರೆ ಆ ಕಂಪನಿಯಿಂದ ಸೃಷ್ಟಿಯಾಗುವ ಉದ್ಯೋಗ, ಈಗ ಕೆಲಸ ಮಾಡೋರಿಗೆ, ಅವ್ರಿರೋ ಮನೆಗಳಲ್ಲಿ ಕಸದ ಕೆಲಸ ಮಾಡೋರಿಗೆ, ಅಥವಾ ಮತ್ತೊಂದು ಕೆಲಸ ಮಾಡೋರಿಗೆ, ಐರನ್ ಮಾಡೋರಿಗೆ, ಅಂಗಡಿ ಇಡೋರಿಗೆ, ತರಕಾರಿ ಅಂಗಡಿ, ಎಲ್ಲ ವ್ಯಾಪಾರ ಚಲಿಸಾಗುತ್ತೆ. ಹೀಗಾಗಿ ಬೆಂಗಳೂರಿನ ಇಡೀ ವಹಿವಾಟನ್ನೇ ಅಮೂಲಾಗ್ರವಾಗಿ ಬೂಸ್ಟ್ ಮಾಡುವಂತಹ ಒಂದು ಡ್ರಾಸ್ಟಿಕ್ ಅನಿಸುವಂತಹ ರಿಫಾರ್ಮ್ ಅನ್ನ ಅವರು ಕೊಟ್ಟರು. ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ತಂದು ಕೊಟ್ಟರು ಅಂತ. ಬ್ರ್ಯಾಂಡ್ ಒಬ್ಬ ವಿಷನರಿ ಮಾಡಬಹುದಾದಂತ ಕೆಲಸ. ಸರಿ ಅಂತ ಹೇಳಿದ್ರೆ, ಈಗಾಗ್ಲೇ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಪಹರಣ ಇರ್ಬೋದು, ವೀರಪ್ಪನ್ ಸಮಸ್ಯೆ, ಅದ್ರ ಜೊತೆಗೆ ಹಲವು ಸಮಸ್ಯೆಗಳನ್ನ ಅವರು ಎದುರಿಸಿದ್ದಾರೆ. ಈ ವೀರಪ್ಪನ್ ವಿಚಾರದ ಬಂದಾಗನು ಕೂಡ ದಿನಕರ್ ಅವರು ಒಂದು ಪುಸ್ತಕವನ್ನು ಬರೀತಾರೆ, ದಿ ವೀರಪ್ಪನ್ ಪ್ರೈಸ್ ಕ್ಯಾಚ್ ಅಂತ ಹೇಳಿ. ಆಕ್ಚುಲಿ ಅವಾಗ ಆಗಿದ್ದಂತದ್ದು ಏನು ಸರ್? ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡಿದಾಗ ಯಾವ ರೀತಿಯಾಗಿ ಸಮಸ್ಯೆಯಿಂದ ಪರಿಹಾರ ಮಾಡುದು? ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ಇನ್ನು ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದಾವೆ. ಅವುಗಳಲ್ಲಿ ಯಾವ್ದು ಸತ್ಯ, ಯಾವ್ದು ಮಿಥ್ಯ ಅಂತೇಳಿ ಸಿದ್ದರಾಜು ಸರ್? ಅದರಲ್ಲಿ ಅನಿಲ್ ಬಸವರವರೇ, ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿದ್ದು ತಮಿಳುನಾಡು ಬಾರ್ಡರ್ನ ಅವರ ಒಂದು ರಾಜ್ಕುಮಾರ್ ಹುಟ್ಟೂರಲ್ಲಿ. ಅವರನ್ನ ಇಟ್ಕೊಂಡಿದ್ದು, ವೀರಪ್ಪನ ಇಟ್ಕೊಂಡಿದ್ದು ಕೂಡ ತಮಿಳ್ನಾಡು, ತಮಿಳ್ನಾಡು ಪೆರಿಪೆರಿನಲ್ಲಿ ಇಟ್ಕೊಂಡಿದ್ದ. ಆದ್ರೆ ಇವ್ರಿಗೆ ಅದು ನಡೆದಂತ ವಿಚಾರದಲ್ಲಿ ಇವ್ರು ಕೈ ತೊಳ್ಕೊಂಡ್ಬಿಡ್ಬೋದಾಗಿತ್ತು. ತಮಿಳ್ನಾಡಲ್ಲಿ ಹೋಗಿ ಕರುಣಾನಿಧಿ ಅವರ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರನ್ನ ಕೇಳಿ ಬಿಡಿಸ್ಕೊಡ್ತಾರೆ, ಅಲ್ಲಿ ಇರೋದು ನಮ್ಮ ನೆಲದಲ್ಲಿ ಇಲ್ವಲ್ಲ, ನಾನೇನ್ ಮಾಡ್ಲಿ ಅಂತ ಹೇಳಿ. ಆದ್ರೆ ಮಾತಾಡ್ಲಿಲ್ಲ. ರಾಜ್ಕುಮಾರ್ ಅವರು ನನ್ನ ರಾಜ್ಯದ ಪ್ರಜೆ, ಈ ಒಬ್ಬ ಮೇರು ನಟ, ಕನ್ನಡದ ಅಸ್ಮಿತೆ ಅವರು, ಹಾಗಾಗಿ ಇದಕ್ಕೆ ನಾನು ಕೂಡ ಭಾಗಿ ಆಗುತ್ತೇನೆ, ಇದು ನನ್ನ ರಾಜ್ಯದ ಸಮಸ್ಯೆ ಅನ್ನೋ ದೃಷ್ಟಿಯಲ್ಲಿ ಅವರು ಅದನ್ನ ಹೆಜ್ಜೆ ಇಟ್ಟರು. ಕರುಣಾನಿಧಿ ಅವ್ರ ಹತ್ರ ಮಾತಾಡಿದ್ರು. ಅವ್ರಿಗೆ ಅದೆಷ್ಟು ಪ್ರೆಷರ್ ಇತ್ತಂತ ಹೇಳಿದ್ರೆ,
ನಾನೇ ಒಂದು ಸಾರಿ ಶಿವರಾಜ್ ಕುಮಾರ್ ಅವರು ಕೃಷ್ಣಾಗೆ ಬರ್ತಾರೆ. ಕೃಷ್ಣಾಗೆ ಬಂದು ಅವ್ರು ಭೇಟಿ ಮಾಡ್ತಾರೆ ಎಸ್ ಕೃಷ್ಣ ಅವ್ರನ್ನ. ನಮ್ ತದ್ದೇನೆ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಡಿ ಅಂತಾರೆ. ಹೇಳಿ ಏನ್ ಮಾಡೋಣ, ನೀವೇ ಸಜೆಷನ್ ಕೊಡಿ, ನಾವೆಲ್ಲ ಮಾಡ್ತಿದೀವಿ. ಮಿಲಿಟರಿಗೆ ನಾವು ರಿಕ್ವೆಸ್ಟ್ ಮಾಡಿ ಕರೆದು ಕಳಿಸ್ಬಿಡ್ಲಾ, ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಇದ್ರೆ ಬೇಡ ಬೇಡ ಅಂತಾರೆ. ಮತ್ತೆ ಈ ಸ್ವಲ್ಪ ಅವ್ರಿಗೂ ಕೂಡ ಸಮಾಧಾನವಾಗಿ ನೀವು ಕರುಣಾನಿಧಿಯವ್ರ ಹತ್ರ ಹೋಗಿ, ಇದು ನಾನು ಕಣ್ಣಾರ ಕಂಡಿದ್ದೀನಿ, ಹೇಳಲ್ಲ. ಹಾಗಾಗಿ ಎಲ್ಲಾ ಚಾನಲ್ಗಳನ್ನು ಹುಡುಕಿ ಅಲ್ಲಿ ಪ್ರತಿಯೊಬ್ಬರನ್ನು ಒಬ್ರು ಈ ಲಾರಿ ಆಪರೇಟರ್ ಸೋಮ್ ಸುಂದರಂ ಅಂತ, ಈ ತಮಿಳ್ನಾಡು LTT ಸಂಪರ್ಕ ಇದ್ದವರು, ಅವರನ್ನ ಯಾರೋ ಒಬ್ರು ಹೇಳ್ತಾರೆ ಇವರಿಂದ ಆಗುತ್ತೆ ಅಂತ. ಅವ್ರ ಮೂಲಕ ಹೋಗಿ ಆ ನಕೀರಲ್ ಗೋಪಾಲನ್ ಕರ್ಕೊಂಬಂದ್ರು, ಏನು ಆಗಲ್ಲ. ಆಗ ಈ ಸೋಮ್ ಸುಂದರಂ ಕಡೆಯಿಂದ ಹೋಗಿ ಮಾಡಿಸಿ ಅವ್ರನ್ನ ಯಾರೇನೇ ಹೇಳ್ಬೋದು, ಯಡಿಯೂರಪ್ಪನ ದುಡ್ಡು ಕೊಟ್ರು ಮಾಡಿದ್ರು ಅಂತ ಅವೆಲ್ಲ ಹೇಳ್ಬೋದು. ಸಕ್ಸಸ್. ಈಗ ರಾಜ್ಕುಮಾರ್ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಬಂದ್ರು, 102 ದಿವಸ ಆ ಕ್ಯಾಪ್ಟಿವಿಟಿಯಿಂದ ಏನು ತೊಂದರೆ ಆಗದಂಗೆ ಬಿಡ್ಕೊಂಬಂದ್ರು. ಆದ್ರೆ ಅದೇ ಕೆಲಸ ಇವರು ನಾಗಪ್ಪ ಇದ್ರಲ್ಲ, ಮಾಜಿ ಸಚಿವ ಅನೂರ್ನವ್ರು, ಅವ್ರ ಕೇಸಲ್ಲಿ ಹಂಗಾಗ್ಲಿಲ್ವಲ್ಲ. ಅವ್ರ ಮರಣನೇ ಹೊಂದ್ಬಿಟ್ರೆ ಹತ್ಯೆ ಮಾಡ್ಬಿಡ್ತಾರೆ. ಕಾವೇರಿ ವಿಚಾರದಲ್ಲೂ SM ಕೃಷ್ಣ ತಕೊಂಡ ದಿಟ್ಟ ನಿರ್ಧಾರದೇ ಇಲ್ಲ. ಅಣ್ಣಾ DMK ಅವರು ಅಲ್ಲಿ UPA ಜೊತೆ ಅವರು ಅಲ್ಲಿ ಇರ್ತಾರೆ, ನೀರ್ ಬಿಡಿ ಅಂತ ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗಿ ಗಲಾಟೆ ಮಾಡ್ತಾರೆ, ಇವ್ರು ಬಿಡಲ್ಲ ಅಂತಾರೆ, ಅವರು ಗಲಾಟೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತಾರೆ. ಅಲ್ಲಿ ಹೋಗಿ ಇವರು ಎಕ್ಸ್ಕ್ಯೂಸ್ ಕೇಳ್ತಾರೆ ಹೊರತು ಇವರು ಪಾದಯಾತ್ರೆ ಮಾಡ್ತಾರೆ. ಆದ್ರೆ ಈ ಹಿಂದೆ ಇದ್ದ ಚೀಫ್ ಮಿನಿಸ್ಟರ್ ಒಬ್ರು ಮೆತ್ತಗ್ ನೀರು ಬಿಟ್ಬಿಟ್ಟು ಸೌಹಾರ್ದ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಈ ರೈತರ ಪರ ನಾನಿದ್ದೆ, ಇವ್ರು ಯಾರು ಇರ್ಲಿಲ್ಲ ಅಂತ. SM ಕೃಷ್ಣನಿಗೆ ಅದಿರ್ಲಿಲ್ಲ. ಆಗ್ಲೇ ಸಮೀವುಲ್ಲಾ ಅವ್ರು ಹೇಳಿದ್ರು. ಅವ್ರು ಅಂತ ಅಫ್ಲೂಯೆಂಟ್ ಕ್ಲಾಸ್ ಇಂದ ಬಂದು, ಶ್ರೀಮಂತ ಮನದಿಂದ ಬಂದ್ರು ಒಬ್ಬ ಕಾಮನ್ ಮ್ಯಾನ್ ಜೊತೆ ಹೇಗಿದ್ರು ಅನ್ನೋದಕ್ಕೆ ಅವರು KPCC ಅಧ್ಯಕ್ಷರಾಗ್ತಾರೆ ಅನಿಲ್ ಬಾಸೂರ್. ಆವಾಗ ಅವರ ಸದಾಶಿವನಗರದಿಂದ ಈ ಕಡೆ ಮನೆಗೆ ಒಂದು ಬೇರೆ ಮನೆಗೆ ಇರ್ತಾರೆ. ಅಲ್ಲಿಗೆ ಒಬ್ರು ಬರ್ತಾರೆ, ಒಬ್ರು ಮಂಡ್ಯದಿಂದ ಬರ್ತಾನೆ. ಅವನು ಬಂದು ಅವನೇನೋ ಒಂದ್ ಚಡ್ಡಿ ಹಾಕೊಂಡಿರ್ತಾನೆ, ಕೊಳಕ್ ಶರ್ಟು, ಒಂದ್ ಟವಲ್ ಹಾಕೊಂಡಿರ್ತಾನೆ. SM ಕೃಷ್ಣಗೆ ಜೈ ಜೈ ಅಂತ ಕೂಗ್ತಾ ಇರ್ತಾನೆ. ಏನಪ್ಪಾ ನಿನ್ನ ಹೆಸರು ಅಂತಾನೆ. ಅವನು ಗೌಡನೇ, ಒಂದ್ ಗೌಡ, ನಾನು ಮಂಡ್ಯದವನ್ ಸ್ವಾಮಿ ಅಂತಾನೆ. ಹೋಗಿ ಅವನನ್ನ ತಬ್ಕೋತಾರೆ, ನಿನ್ನಂತ ಕಾರ್ಯಕರ್ತ ನನಗ್ ಬೇಕು ಅಂತ. ಎಲ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇಡೀ ಕಾಂಗ್ರೆಸ್ ದಲ್ಲಿ ಅವ್ರೆ KPCC ಪ್ರೆಸಿಡೆಂಟ್ ಆದಾಗ ಈ ಸೂಟು ಊಟು ಹಾಕೊಂಡಿರೋ ಸರ್ದಾರ ಇವ್ರನ್ನ ಮಾಡಿದ್ರೆ ಜನರ ಹತ್ರ ಬೆರ್ತ್ಕೋತಾರೆ ಅಂತ ಹೇಳಿದ್ರು. ಅವರು KPCC ಅಧ್ಯಕ್ಷರಾಗಿ ಅದನ್ನ ಯಾವ ರೀತಿ, ಅದು ಉದಯ ಟಿವಿನಲ್ಲಿ ಬಂತು, ಲೈವ್ ಆಗಿ ಬಂತು ಅದು ಆ ವರದಿ. ಈ ಉದಯ ಇದು ಯಾವ ರೀತಿ ಅವರು ಬೆರ್ತ್ಕೋತಾ ಇದ್ರು ಅಂತ ಹೇಳಿದ್ರೆ, ಕಾಮನ್ ಮ್ಯಾನ್ ಜೊತೆ ಒಬ್ಬ ಕಾಮನ್ ಮ್ಯಾನ್ ಆಗಿರ್ತಾ ಇದ್ರು. ಯಾರಾದ್ರೂ ಕಷ್ಟ ಹೇಳ್ಕೊಂಡ್ ಬಂದ್ರೆ ಅದನ್ನ ಸಮಾಧಾನ ಸಮಚಿತ್ತದಿಂದ ಕೇಳ್ಕೊಂಡು ಅದಕ್ಕೆ ಪರಿಹಾರ ಸೂಚಿಸ್ತಿದ್ರು ಹೊರತು ಈ ಬೇರೆಯವರ ತರ ಇಲ್ಲಿ ಕೇಳಿಸ್ಕೊಂಡು ಅಲ್ಲೊಂಥರ ಹೋಗಿ ಬಿಸಾಕೋ ಪೇಪರು ಆ ಕ್ಯಾಟಗರಿ ಚೀಫ್ ಮಿನಿಸ್ಟರ್ ಅಲ್ವೇ ಅಲ್ಲ. ಆ ರೀತಿಯಾದ ಒಂದು ಈಗಾಗ್ಲೇ ಏನು ಈ ವೀರಪ್ಪನ ವಿಚಾರ ಬಹಳ ಚರ್ಚೆಗೆ ಬರುವಂತದ್ದು. ಅವಾಗ ಅವ್ರೇನು ಹಣ ಸಂದಾಯ ಆಗಿತ್ತು ವೀರಪ್ಪನ್ಗೆ? ಆ ರೀತಿ ಆದ್ರೆ ಏನು ನೀವು ಪತ್ರಕರ್ತರಾಗಿದ್ರೆ ಏನೇನಾಗಿತ್ತು ನಡೆದಿತ್ತು ಅವಾಗ ಅಂತ ಹೇಳಿ? ಹಣ ಸಂದಾಯ ಆಗಿತ್ತ ಅಂತ ನೇರವಾಗಿ ಈ ಪ್ರಶ್ನೆಗೆ ಈ ಹಂತದಲ್ಲಿ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಎಷ್ಟೋ ವಿಚಾರಗಳು ಗೊತ್ತಿದ್ರೂ ಕೂಡ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಇಲ್ದಲೇ ಇರೋದ್ರಿಂದ ಅದಕ್ಕೆ ನೇರವಾಗಿ ಖಂಡಿತ ಆಗುತ್ತೆ. ಅದು ಬಿಟ್ರೆ ಅದು ದೊಡ್ಡ ಸವಾಲು. ನೀವು ಕನಸಲ್ಲೂ ಊಹಿಸಕ್ ಸಾಧ್ಯವೇ? ರಾಜ್ಕುಮಾರ್ ಇರ್ಲಿ, ವೀರಪ್ಪನ್ ಇರ್ಲಿ, ರಾಜ್ಕುಮಾರ್ ಬಂದು ವೀರಪ್ಪನ್ ಹೊತ್ಕೊಂಡು ಹೋಗ್ತಾನೆ ಅನ್ನೋದು ಈ ಸರ್ಕಾರದ ಮುಂದೆ ಒಂದ್ ದೊಡ್ಡ ಗಂಡಾಂಕದ ರೂಪದಲ್ಲಿ ಬಂದು ಬೀಳುತ್ತೆ ಅಂದ್ರೆ ಯಾರಾದ್ರೂ ಊಹಿಸ್ಕೊಳಕ್ ಸಾಧ್ಯನಾ? ಅಂತಹ ಊಹೆಗೂ ಮೀರಿದ ಘಟನೆ. ಊಹೆಗೂ ನೋಡಿ, ಆ ಸಂದರ್ಭದಲ್ಲಿ ಅತ್ಯಂತ ಭಾವನಾತ್ಮಕ ಸೂಕ್ಷ್ಮ ವಿಚಾರ ಆಗಿತ್ತು ಅವಾಗ. ಆ ಸಂದರ್ಭದಲ್ಲಿ ಆ ಪೊಲೀಸ್ ಆಫೀಸರ್ಸ್ ಬರ್ತಾರೆ ಅಲ್ಲಿ. ಒಂದ್ ಹಂತದಲ್ಲಿ ಬಂದು SM ಕೃಷ್ಣ ಅವ್ರಿಗೆ ಕೇಳ್ತಾರೆ, ಸರ್ ನಮಗೆ ಅಧಿಕಾರ ಕೊಡಿ, ನೀವು ಒಪ್ಪಿ ನಾವು ಕಾರ್ಯಾಚರಣೆಯನ್ನ ನಡೆಸಿ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡ್ ಬರ್ತೀವಿ ಅಂತ ಕೇಳ್ತಾರೆ ಅವ್ರಿಗೆ. ನೀವು ನಮಗೆ ಅನುಮತಿ ಕೊಡಿ ಅಂತ ಕೇಳ್ತಾರೆ SM ಕೃಷ್ಣ ಅವರಿಗೆ. SM ಕೃಷ್ಣ ಏನ್ ಹೇಳ್ತಾರೆ ಅಂತಂದ್ರೆ, ಕೂರಿಸ್ಕೊಂಡು ಹೇಳೋದನ್ನೆಲ್ಲ ಕೇಳಿ, ಇದರಲ್ಲಿ ರಿಸ್ಕ್ ಪೋರ್ಷನ್ ಎಷ್ಟಿದೆ, ನೀವು ಒಂದು ವೇಳೆ ಕಾರ್ಯಾಚರಣೆ ಮಾಡಿದ್ರೆ ರಿಸ್ಕ್ ಪೋರ್ಷನ್ ಎಷ್ಟಿದೆ? ಅವ್ರು ಹೇಳ್ತಾರೆ, ಸರ್ 80% ನಾವು ಸಕ್ಸಸ್ ಆಗ್ತೀವಿ, ಇನ್ 20% ರಿಸ್ಕ್ ಇದೆ ಸರ್. 80% ನಾವು ಸಕ್ಸಸ್ ಆಗೇ ಆಗ್ತೀವಿ, ಇನ್ನು ಜಾಸ್ತಿನೇ ಸಕ್ಸಸ್ ಆಗ್ತೀವಿ. ರಿಸ್ಕ್ 20%.
ನನಗೆ 20% ರಿಸ್ಕು ಬೇಡ ರಾಜ್ಕುಮಾರ್ ವಿಚಾರ. 20% ರಿಸ್ಕು ಬೇಡ, 10% ಬೇಡ, 1% ರಿಸ್ಕು ಕೂಡ ತಗೊಳ್ಳಲ್ಲ ನಾನು. ಎಸ್ ರಾಜ್ಕುಮಾರ್ ಅವರನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ಬೇಕು. ಅದಕ್ಕೆ ಯಾವ ಮಾರ್ಗಗಳಾದ್ರೂ ಸಿದ್ಧ. ನಮ್ಮ ನಮ್ಮ ಅಸ್ಮಿತೆ, ನಮ್ಮ ಕಣ್ಮಣಿ, ನಮ್ಮ ಹೆಮ್ಮೆ, ನಮ್ಮ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಅವರನ್ನ ಆರೋಗ್ಯಪೂರ್ಣವಾಗಿ ನಗ್ನಗುತ್ತಾ ಹಸನ್ಮುಖರಾಗಿ ಅವ್ರನ್ನ ಈ ನೆಲಕ್ಕೆ ಅದು ಖಂಡಿತವಾಗಿನೂ ಕೂಡ ಅದೊಂದು ಸವಾಲಿನ ಕೆಲಸನೇ ಆಗಿತ್ತು ಸರ್. ಯಾಕಂತ ಹೇಳಿದ್ರೆ ಅದು ಸಣ್ಣ ಸೂಕ್ಷ್ಮ ವಿಚಾರ, ಅತ್ಯಂತ ಭಾವನಾತ್ಮಕ ವಿಚಾರ. ಅದ್ರ ಜೊತೆಗೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಎದುರಿಸಿದ ಸಮಸ್ಯೆಗಳನ್ನು ಹೇಳಿದ್ರಿ. ಈಗ ಅವ್ರಿಗೆ ಏನು ಹಿನ್ನಡೆ ಆಗುವಂತದ್ದು ಏನಾದ್ರು ಆಯ್ತಾ ರಾಜಕೀಯ ಅಂದ್ರೆ ಯಾವ್ಯಾವ ಒಂದು ಯೋಜನೆ ತರಬೇಕಂತ ಸಂದರ್ಭದಲ್ಲಿ ಹಿನ್ನಡೆ ಆಗಿರುವಂತದ್ದು ನಿಮ್ಗೇನು ಜ್ಞಾಪಕಕ್ಕೆ ಇದಾವ ಸರ್? ಏನು ಹೇಳ್ಬೋದ ತಾವು ಇಬ್ರು ಸರ್, ಸಿದ್ದರಾಜ್ ಸರ್ ಜೊತೆಗೆ ಸಮೀವುಲ್ಲಾ ಸರ್? ಈಗ ಅವ್ರಿಗೆ ಹಿನ್ನಡೆ ಆಗಿದ್ದು ಅಂತ ಹೇಳಿದ್ರೆ ರಾಜಕೀಯವಾಗಿ ಹಿನ್ನಡೆ ಅಲ್ಲ, ಅದು ಅಡ್ಮಿನಿಸ್ಟ್ರೇಟಿವ್ ಹಿನ್ನಡೆ ಅನ್ನೋದಕ್ಕಿಂತನೂ ಪ್ರಾಕೃತಿಕವಾಗಿ ಬರ ಬರುತ್ತೆ. ಬರ ಬಂದ್ಬಿಡುತ್ತು. ಉತ್ತರ ಕರ್ನಾಟಕದ ಭಾಗದಲ್ಲಂತೂ ಭೀಕರ ಬರ ಬಂತು, ಮಳೆ ಬರ್ಲಿಲ್ಲ ಕಂಟಿನ್ಯೂಸ್ ಆಗಿ. ನೋಡಿ, ಮಕ್ಕಳನ್ನ ಕಾಪಾಡಿದ್ದು ಬಿಸಿ ಊಟ ಕಾರ್ಯಕ್ರಮ, ಮತ್ತೆ ಅಕ್ಕಿ ಕೊಡೋ ಕಾರ್ಯಕ್ರಮ ಬಡವರನ್ನು ಕಾಪಾಡ್ತು. ನೀರಾವರಿಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ರು. ಬಹುಶಃ 34,000 ಕೋಟಿಯಷ್ಟು ಬಜೆಟ್ ಇಟ್ಕೊಂಡವರು 37% ಅಮೌಂಟ್ ಅನ್ನ ನೀರಾವರಿಗೆ ಕೊಡ್ತಿದ್ರು ಅವರು. ಒಬ್ಬ ಮುಖ್ಯಮಂತ್ರಿ ನೀರಾವರಿಗೆ ತುಂಬಾ ಒತ್ತು ಕೊಟ್ಟು, ಯಾರು ಸುಮ್ಮನೆ ರೈತನ ಮಗ ಮೊಮ್ಮಗ, ನಾನು ನಮ್ಮ ಅಪ್ಪ ರೈತ, ನಾನು ರೈತ, ನನ್ನ ಮಗ ರೈತ, ನನ್ನ ಮೊಮ್ಮಗ ರೈತ ಅಂತನಲ್ಲ, ಅವ್ರು ಕೊಡ್ಲಿಲ್ಲ. ಎಸ್.ಎಂ. ಕೃಷ್ಣ ಅವ್ರು ಕೊಟ್ಟಂತ ಏನು ಪ್ರಿಯಾರಿಟಿ ಇದೆಯಲ್ಲ ಇರಿಗೇಷನ್ಗೆ, UKP ಪ್ರಾಜೆಕ್ಟ್ಗಳಿರ್ಬೋದು, ಎಲ್ಲಾ ಪ್ರಾಜೆಕ್ಟ್ಗಳಿಗೂ ದುಡ್ಡು ಹಾಕಿದ್ರು ಅವರು. ಅಂದ್ರೆ ಅವರು ಸುಮ್ಮನೆ ಹೇಳ್ಕೊತಾರೆ, ಹೇಳ್ಕೊಂಡು ಬರೇ ಅವರು ಎಸ್.ಎಂ. ಕೃಷ್ಣ ಭಾಷಣ ಶೂರ ಅಲ್ಲ. ನೋಡಿ, ಆ ಸಣ್ಣ ಮೊತ್ತದ ಇವತ್ತು 3,71,000 ಕೋಟಿ ಬಜೆಟ್ ಇವತ್ತಿರೋದು ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ 1,05,000 ಕೋಟಿ ಸಾಲ. ಈ ಬಜೆಟ್ ಅಲ್ಲಿ ಇವ್ರು ತೋರಿಸಿರೋದ್ರಲ್ಲಿ ಅಷ್ಟು ಸಾಲದ ಬಜೆಟ್ ತೋರಿಸ್ಕೊಂಡಿದ್ದಾರೆ. ಆವಾಗ ಸಾಲನು ಮಾಡ್ತಿದ್ರಿಲ್ಲ. ಆದ್ರೆ ಅಂತ ಬಜೆಟ್ ಅಲ್ಲಿ ಕೂಡ ಒಂದು ಜನಪರ ಕಾರ್ಯಕ್ರಮಗಳು, ಯಶಸ್ವಿ ಯೋಜನೆ, ಏನು ಸಾಮಾನ್ಯ ಭೂಮಿ, ಇವತ್ತೇನು ಡಿಜಿಟಲೈಸೇಷನ್ ಅಂತ ತುಂಬಾ ಬಿಜೆಪಿ ಸರ್ಕಾರದವರು ಮಾತಾಡ್ತಾರಲ್ಲ, ಭೂಮಿ ಅಂತ ಏನದು? ಆಲ್ ಲ್ಯಾಂಡ್ ರೆಕಾರ್ಡ್ ಡಿಜಿಟಲೈಸ್ಡ್. ಕರ್ನಾಟಕ ವಾಸ್ ದಿ ಫಸ್ಟ್ ಗವರ್ನಮೆಂಟ್. ಇನ್ನು ಇಡೀ ಇಂಡಿಯಾ ಪೂರ ಅದಾಗೆ ಇಲ್ಲ. ಅದು ಕರ್ನಾಟಕದಲ್ಲಿ ಭೂಮಿ ಪ್ರಾಜೆಕ್ಟ್ ಕೈ ಕೆಳಗಡೆ ಎಲ್ಲಾ ಲ್ಯಾಂಡ್ ರೆಕಾರ್ಡ್ಸ್ ಕೂಡ ಡಿಜಿಟಲ್ ಆಗಿದಾವೆ. ಅಂದ್ರೆ ಡಿಜಿಟಲೀಕರಣ, ನಿಮಗೆ ನಮ್ಮ ITBTಗೆ ಒತ್ತಾಸೆ, ಇರಿಗೇಷನ್, ಅಗ್ರಿಕಲ್ಚರ್ ಸೆಕ್ಟರ್, ಎಜುಕೇಶನ್ ಸೆಕ್ಟರ್ಗೆ ಒತ್ತಾಸೆ. ಆಮೇಲೆ ಯಾರು ಈ ಆಂಟ್ರಪ್ರನರ್ಸ್ ಇದಾರಲ್ಲ ITBT ನಲ್ಲಿ, ಕಿರಣ್ ಮಜುಮ್ದಾರು, ನಾರಾಯಣ ಮೂರ್ತಿ ಅವರು, ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ ಅಂತಾರಲ್ಲ, ಅವ್ರಿಗೆ ಹೇಳಿದ್ರು, ನೀವು ದುಡಿತೀರಲ್ಲ ಸ್ವಾಮಿ, ನಿಮ್ಗೆಲ್ಲ ಸವಲತ್ತು ಕೊಟ್ಟಿದೀವಲ್ಲ ನಾವು, ಸರ್ಕಾರ ಭೂಮಿ ಕೊಟ್ಟಿದೆ, ಪವರ್ ಕೊಟ್ಟಿದೆ, ಸಬ್ಸಿಡಿ ಕೊಟ್ಟಿದೆ, ನಿಮಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದೆ, ಹಾಕಿ ಸ್ವಲ್ಪ ದುಡ್ಡನ್ನ ಅಂತ ಹೇಳಿ ಅವ್ರ ಕೈ. ಇವತ್ತು ನೀವು ನೋಡ್ತೀರಾ ಸುಲಭ ಶೌಚಾಲಯಗಳಿದೆಯಲ್ಲ ಬೆಂಗಳೂರು ಪೂರ, ಅದನ್ನ ಎಸ್.ಎಂ. ಕೃಷ್ಣ ಕೈಯಲ್ಲಿ ಪಬ್ಲಿಕ್ ಪ್ರೈವೇಟ್ ಸ್ಪಾನ್ಸರ್ಶಿಪ್ ಫಂಡಿಂಗ್ ಅಲ್ಲಿ ಮಾಡಿಸಿದ್ರು. ಎಸ್.ಎಂ. ಕೃಷ್ಣ 2004ರಲ್ಲಿ ಹೋದ್ಮೇಲೆ ಅಲ್ಲಿಂದ ಇವತ್ತಿಗೆ 20 ವರ್ಷ ಆಯ್ತಲ್ಲ ಅನಂತ್ ಬಾಸವ್ರವ್ರೆ, ಯಾವ ಮುಖ್ಯಮಂತ್ರಿ ಏನಾದ್ರು ಅದ್ರ ಕಡೆ ಗಮನ ಕೊಟ್ಟಿದಾರ? ಏನಾದ್ರು ಕೆಲಸ ಮಾಡಿದಾರೆ? ಏನಾದ್ರು ಭಾಷಣ ಕೂತ್ಕೊಂಡು ಸರಿ ಏನಂತ ಹೇಳಿದ್ರಿ? ಈಗ ಎಸ್.ಎಂ. ಕೃಷ್ಣ ಅವರನ್ನ ಅವ್ರ ರಾಜಕೀಯವನ್ನ ಶುರು ಮಾಡಿದ್ ನೋಡೋದಾದ್ರೆ ಸೋಷಿಯಲಿಸ್ಟ್ ಪ್ರಜಾ ಪಾರ್ಟಿ ಅಲ್ಲಿನ ಶುರು ಮಾಡ್ತಾರೆ. ಅದಾದ ನಂತರ ಅವ್ರು ಸೋಷಿಯಲಿಸ್ಟ್ ಆಗಿ ರಾಜಕೀಯವನ್ನ ಸೇರ್ಕೊಳ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ, ಅಲ್ಲಿ ಸಂಸದರಾಗ್ತಾರೆ, ಅಲ್ಲಿ ಎಲ್ಲ ಹುದ್ದೆಗಳನ್ನು ಕೂಡ ಅಲಂಕರಿಸ್ತಾರೆ, ಅಲ್ಲೆಲ್ಲ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ಆದ್ರೆ ಕೊನೆಯ ಹಂತದಲ್ಲಿ ಅವ್ರು ಬಿಜೆಪಿಗೆ ಬರೋದಕ್ಕೆ ಕಾರಣ ಏನ್ ಸರ್? ಯಾಕೆ ಬಂದ್ರು? ಅದು ಅವ್ರು ತಗೊಂಡಿದ್ದಂತ ನಿರ್ಧಾರ ಯಾವ ರೀತಿಯಾಗಿ ವಿಶ್ಲೇಷಣೆಯನ್ನ ಮಾಡ್ತೀರಿ ನೀವು? ಅವ್ರಿಗೆ ಹೇಳು ಸಮೀವುಲ್ಲಾ, ಇಬ್ರು ಹೇಳಿ ಸರ್. ಹೇಳಿ ಅಗತ್ಯ ಸರ್ ಈಗ ಈ ವಿಚಾರಕ್ಕೆ ಸಂಬಂಧಿಸಿದಂಗೆ. ಸಮೀವುಲ್ಲಾ ನೀ ಹೇಳಿದೆ. ಸರಿ. ಏನಂತಂದ್ರೆ ಆ ನಿರ್ಧಾರ ಎಷ್ಟು ಮಟ್ಟಿಗೆ ಒಪ್ಪೋದು ನನಗಂತೂ ಅದು ಅಷ್ಟು ಸರಿ ಅಂತ ವ್ಯಕ್ತಿಗತವಾಗಿ ನಾನೊಬ್ಬ ಪೊಲಿಟಿಕಲ್ ರಿಪೋರ್ಟ್ ಆಗಿ ನನಗಂತೂ ಸರಿ ಅಂತ ಅನ್ನಿಸ್ಲಿಲ್ಲ. ಅವರು ಬೆಳೆದ ಎತ್ತರಕ್ಕೆ ಪಕ್ಷ ರಾಜಕಾರಣವನ್ನ ಮೀರಿ ಅವರು ಆ ಎತ್ತರವನ್ನ ತಲುಪಿದ್ರು. ಅಂತಹ ಸಂದರ್ಭದಲ್ಲಿ ಒಂದು ಡ್ರಾಸ್ಟಿಕ್ ಆದಂತಹ ಪೊಲಿಟಿಕಲ್ ಡಿಸಿಷನ್ಸ್ ಅನ್ನ ಅವರು ಬೇರೆ ಪಾರ್ಟಿಗೆ ಜಿಗಿದು ಅಲ್ಲಿ ಸುಮ್ಮನೆ ಕೂರುವಂತಹ ಪರಿಸ್ಥಿತಿಯನ್ನ
ಆ ತೀರ್ಮಾನವನ್ನ ಅವ್ರು ಯಾಕೆ ತೆಗೆದುಕೊಂಡ್ರೋ ಅದು ಅತ್ಯಂತ ಸೋಜಿಗದ ವಿಚಾರ. ಒಂದು, ರಾಹುಲ್ ಗಾಂಧಿ ಅವ್ರ ಮೇಲೆ ಸಿಟ್ಟಿಗೆ ಆ ತೀರ್ಮಾನವನ್ನು ತೆಗೆದುಕೊಂಡ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ ತುಂಬಾ ಸರಿ. ಅವರಿಗೆ ಅವಮಾನ ಮಾಡಿದ್ರು, ಅವರಿಗೆ ಆದ್ಯತೆಯನ್ನು ಕೊಡ್ತಿರ್ಲಿಲ್ಲ, ಅವರಿಗೆ ಚೆನ್ನಾಗಿ ನಡೆಸ್ಕೊತಿರ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದು ಬೇಸರ ಆಗಿ ನಾನು ಪಕ್ಷಕ್ಕೋಸ್ಕರ ಅಷ್ಟೊಂದು ದುಡ್ದೆ, ನನಗೆ ಈಗ ಈ ಹಂತದಲ್ಲಿ ಅವಮಾನ ಮಾಡ್ತಿದ್ದಾರೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿ ಇನ್ನೇನು ಉಳ್ಕೊಂಡಿರ್ಲಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ತಿಳ್ಕೊಂಡವರು ಸುಮ್ನಿದ್ದಿದ್ರು ಆಗಿರೋದು, ರಿಟೈರ್ಮೆಂಟ್ ತಗೊಂಡಿದ್ರು ಆಗಿರೋದು, ಇಲ್ಲ ಉಪರಾಷ್ಟ್ರಪತಿ ಬೇರೆ ಆಗ್ತಾರೆ ಅಂತ ಅವಾಗ ಸುದ್ದಿ ಬೇರೆ ಹಬ್ಬಿತ್ತು, ಏನೋ ಒಂದಾಗಿರೋದು. ಆದರೆ ಅಷ್ಟೆಲ್ಲ ಎತ್ತರಕ್ಕೇರಿದ್ದ ಮನುಷ್ಯ ಒಂದು ಶಾಸಕರಾಗಿ, ಸಂಸತ್ ಸದಸ್ಯರಾಗಿ, ಕೇಂದ್ರ ಸಚಿವರಾಗಿ, ಅಲ್ಲಿ ಲೀಡರ್ ಆಫ್ ಅಪೋಸಿಷನ್ ಒಂದಾಗಿಲ್ಲ ಅಷ್ಟೇ ಅವರು, ಐ ಥಿಂಕ್ ಅಲ್ವಾ ಸಿದ್ದಣ್ಣ? ಎಲ್ಲೋ ಆಗಿಲ್ಲ, ಅದಾದ್ಮೇಲೆ ಸ್ಪೀಕರ್ ಆಗಿ, ಮಹಾರಾಷ್ಟ್ರ ಗವರ್ನರ್, ಗವರ್ನರ್ ಅಂದ್ರೆ ಎರಡು ರಾಜಭವನ ಇದಾವೆ, ಒಂದು ವಿದರ್ಭದಲ್ಲಿ ಒಂದು, ಇನ್ನೊಂದು ಮುಂಬೈನಲ್ಲಿ ಒಂದು ರಾಜಭವನಗಳಿದ್ದಾವೆ. ಅಂತ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಆದ್ರೂ ಕೂಡ ಅವರು ನಂತರದ ದಿನಗಳಲ್ಲಿ ಇಷ್ಟೆಲ್ಲ ಅವಕಾಶವನ್ನು ಕೊಟ್ಟಂತಹ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬೇರೊಂದು ಪಕ್ಷಕ್ಕೆ ಸೇರಿದ್ದು, ಮತ್ತೆ ಸೇರಿದ ನಂತರ ಅಲ್ಲಿ ಮಂಕಾದದ್ದು, ಅದು ರಾಜಕೀಯವಾಗಿ ಅವರಿಗೆ ಸ್ವಲ್ಪ ವರ್ಚಸ್ಸಿಗೆ ಧಕ್ಕೆ ತಂತು. ಆ ತೀರ್ಮಾನವನ್ನ ಅವ್ರು ಕೈಗೊಳ್ಳಬಾರ್ದಿತ್ತು ಅಂತ ಹೇಳ್ಬಿಟ್ಟು ಅವರ ಬೆಂಬಲಿಗರು, ಅವರ ಹಿತೈಷಿಗಳೇ ಆ ಮಾತನ್ನು ಹೇಳಿದ್ರು. ಕೊನೆಗೆ ಅವರಿಗೂ ಕೂಡ ಅದು ಅರಿವಾಗಿತ್ತು ಅಂತ ಅನ್ಸುತ್ತೆ. ಕಡೆಗೆ ಅವರು ಸಕ್ರಿಯ ರಾಜಕಾರಣದಿಂದಲೇ ಅವರು ನಿವೃತ್ತಿಯನ್ನ ಕಡೆಗೆ ಅವರೇ ಸುಮ್ಮನಾದ್ರು ಅಂತ ತಿಳ್ಕೊಂಡು. ಹೌದು. ಸಿದ್ದರಾಮಯ್ಯ ಸರ್, ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಅವ್ರ ಮೇಲೆ ಒತ್ತಡ ಏನಾದ್ರು ಇತ್ತಾ? ಆ ರೀತಿಯಾಗಿ ಏನಾದ್ರು ನಿಮ್ಗೆ ಕಂಡು ಬರ್ತದೆ? ಒತ್ತಡ ಅನ್ನೋದಕ್ಕಿಂತನೂ ಇದೊಂಥರ ಸೆಲ್ಫ್ ಸೂಸೈಡ್ ಅಂತಾರಲ್ಲ ಅದು. ಅವರು 2004ರಲ್ಲಿ ಇಲ್ಲಿ ಚಾಮರಾಜಪೇಟೆಯಲ್ಲಿ ಗೆಲ್ತಾರೆ, ಬಟ್ ಅವರ ಸರ್ಕಾರ ಸೋಲುತ್ತೆ, ಅಧಿಕಾರಕ್ಕೆ ಬರೋಲ್ಲ, 69 ಸೀಟ್ ಸೋಲ್ತಾರೆ. ಆದ್ರೂ ಕಾಂಗ್ರೆಸ್ ಗವರ್ನಮೆಂಟ್ ಅವರನ್ನ ಮಹಾರಾಷ್ಟ್ರಕ್ಕೆ ಗವರ್ನರ್ ಮಾಡುತ್ತೆ. ಅವ್ರು ಕಾಂಗ್ರೆಸ್ ಎಲ್ಲವನ್ನೂ ಕೊಟ್ಟಿತ್ತು. ಅವರು ಆ ನಿರ್ಧಾರ ತಗೊಂಡಿದ್ದು ಅವ್ರ ಪಾರ್ಟಿಯವರು ಅಪ್ರೂವ್ ಬಂದಾಗ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ತಾರೆ, ವಿದೇಶಾಂಗ ಸಚಿವರನ್ನಾಗಿ ಮಾಡ್ತಾರೆ. ನಾಗರಿಕನಾಗಿ ಮತ್ತೊಬ್ಬ ಪತ್ರಕರ್ತನಾಗಿ ಎರಡೂ ಬದಿಯಲ್ಲಿ ಎರಡೂ ನಾಣ್ಯದ ಮುಖಗಳಿಂದ ಯೋಚನೆ ಮಾಡೋದಾದ್ರೆ ಎಸ್.ಎಂ. ಕೃಷ್ಣ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗೋ ನಿರ್ಧಾರ ಅವರು ಜೀವಮಾನದಲ್ಲಿ ಮಾಡ್ತಕ್ಕಂಥ ಒಂದು ಬ್ಲಂಡರ್ ಅಂತ ನಾನು ವಿಶ್ಲೇಷಣೆ ಮಾಡ್ತೀನಿ. ನನಗೆ ಯಾಕಂತ ಹೇಳಿದ್ರೆ ಎಲ್ಲಾ ಕೊಟ್ಟಿದ್ದ ಪಕ್ಷ ಬಿಟ್ಟು ಆಯ್ತು, ಒಂದೊಂದು ಏನೋ ವ್ಯತ್ಯಾಸಗಳಾಗಿರ್ಬೋದು, ಅವ್ರಿಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಾಗ ತೆಗೆದಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಅದು ತಪ್ಪೆ. ದರ್ಗನ್ಸೋದು UPA 2 ಅಧಿಕಾರಕ್ಕೆ ಬಂದಾಗ 2009ರಲ್ಲಿ ಬಂದಾಗ ಬಹುಶಃ ಎಸ್.ಎಂ. ಕೃಷ್ಣ ಅವರನ್ನ ಪ್ರಧಾನಿ ಮಾಡಿದ್ರೆ ಇಮೇಜ್ ಹೆಂಗಿರೋದು ಈ ಸರ್ಕಾರದ. ಆಮೇಲೆ ಅವ್ರನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಮಾಡಿದ್ರು. ಒಂದೇನೋ ವ್ಯತ್ಯಾಸ ಆಯ್ತು, ಸರ್ಕಾರ ನನ್ಗೆ ಅವಮಾನ ಆಯ್ತು ಅನ್ನೋ ಕಾರಣಕ್ಕೆ ಈ ರಾಜಶೇಖರ ಮೂರ್ತಿ ಎಂ ರಾಜಶೇಖರ ಮೂರ್ತಿ ಕಾಂಗ್ರೆಸ್ ನಲ್ಲಿ ಇದ್ದವರು ಬಿಜೆಪಿಗೆ ಹೋಗಿ ಕಡೆಗೆ ಎಲ್ಲೂ ಸಲ್ಲದವರಂತಾಗಿ JDSಗೆಲ್ಲ ಹೋಗಿ ಅವಮಾನ ಆಗಿ ನರಕ ಅನುಭವಿಸಿದ್ರು. ಆ ಪರಿಸ್ಥಿತಿನ ತಮ್ಮಂಗ್ ತಾವೇ ಎಸ್.ಎಂ. ಕೃಷ್ಣ ಅವರು ತಂದ್ಕೊಟ್ರು. ಖಂಡಿತವಾಗಿನೂ ಕೂಡ ಸಿದ್ದರಾಮಯ್ಯ ಸರ್, ಅದೇ ರೀತಿಯಾಗಿ ಸಮಯವಿಲ್ಲ ಸರ್, ಇಷ್ಟೊತ್ತು ಕೂಡ ನಮ್ ಜೊತೆಗೆ ನೀವು ಮಾತನಾಡಿ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಆಡಳಿತ ಹೇಗಿತ್ತು, ಅವ್ರ ಅಧಿಕಾರಿಗಳ ಜೊತೆ ಅವ್ರು ಯಾವ ರೀತಿಯಾಗಿ ಒಂದು ಅಧಿಕಾರಿಶಾಹಿಯನ್ನ ನಿಯಂತ್ರಣ ಮಾಡ್ತಿದ್ರು, ಅಭಿವೃದ್ಧಿಯನ್ನ ಬರೀ ಬೆಂಗಳೂರಿಗೆ ಮಾತ್ರವಲ್ಲ ಬಡವರನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿಯಂತ ಯೋಜನೆಗಳನ್ನ ತಂದ್ರು, ಅದು ಯಶಸ್ವಿನಿ ಇರ್ಬೋದು, ಆಮೇಲೆ ಅಕ್ಷರ ದಾಸೋಹ ಇರ್ಬೋದು, ಈ ಎಲ್ಲಾ ಕಾರ್ಯಕ್ರಮಗಳನ್ನ ಜಾರಿ ತಂದಿದ್ದಂಥದ್ದು. ಅವರು ನಮ್ ಜೊತೆಗೆ ಈಗ ಇಲ್ಲ, ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನ, ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ನಾವು ಸಲ್ಲಿಸ. ಸಿದ್ದರಾಮಯ್ಯ ಸರ್, ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಸಮೀಲ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.